ಗಾಡಿಗಳು ಎಲ್ಲಂದ್ರೆ ನಿಲ್ಲಿಸ್ತಾರೆ, ಟೂ ವೀಲರ್ಗಳು ಮಾಡೋದು ಒಳ್ಳೇದೇನೆ. ಟೂ ವೀಲರ್ ಗಾಡಿ ಇಟ್ಕೊಂಡು ಎಲ್ಲ ಮಿಡಲ್ ಕ್ಲಾಸ್ ಫ್ಯಾಮಿಲಿಗಳು ಸರ್, ಯಾರು ಶ್ರೀಮಂತರೇನು ಗಾಡಿಗಳು ಇಟ್ಕೊಂಡು ಓಡಾಡ. ಅದ್ರ ಬದಲು ಕಾರ್ನೇ ಟೋವಿಂಗ್ ಮಾಡಲಿ ಬಿಡಿ ಅವರು, ನೋ ಪಾರ್ಕಿಂಗಲ್ಲಿ ಬರೀ ಟೂ ವೀಲರ್ ಏನಕ್ಕೆ ಟೋವಿಂಗ್ ಮಾಡ್ತಾರೆ ಅವರು. ಸಮ್ಟೈಮ್ಸ್ ಅವರು ಮೈಕಲ್ಲಿ ಅನೌನ್ಸ್ ಮಾಡ್ಕೊಂಡು ಬರ್ತಾರೆ, ಸಮ್ಟೈಮ್ಸ್ ಕೇಳದೆ ಎತ್ತಾಕೊಂಡು ಹೋಗ್ತಾರೆ. ಆ ಅನುಭವ ನನಗೂ ಇದೆ ಸರ್. ನೋ ಪಾರ್ಕಿಂಗ್ ಅಲ್ಲಿ ನಿಲ್ಲಿಸಬಾರ್ದು, ಅದು ಸಾಮಾನ್ಯ ಜನರಿಗೆ ಅದು ಜ್ಞಾನ ಇರಬೇಕು. ಬೆಂಗಳೂರಿನಲ್ಲಿ ಈ ಹಿಂದೆ 2022ರಲ್ಲಿ ಟೋಯಿಂಗ್ ವ್ಯವಸ್ಥೆಯನ್ನು ಕೂಡ ಈಗ ಸಂಪೂರ್ಣವಾಗಿ ಜನರ ವಿರೋಧದಿಂದ ಈಗಾಗಲೇ ಹಿಂದೆ ಬಂದ್ ಮಾಡಲಾಗಿತ್ತು. ಆದರೆ ನಿನ್ನೆ DCM DK ಶಿವಕುಮಾರ್ ಒಂದು ಆದೇಶವನ್ನು ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಇನ್ನು ಎಲ್ಲಂದರಲ್ಲಿ ಅಡ್ಡಾದಿಡ್ಡಿ ಗಾಡಿ ನಿಲ್ಲಿಸಿಗಳನ್ನು ಈಗ ಟೋಯಿಂಗ್ ವ್ಯವಸ್ಥೆಯನ್ನು ಮತ್ತೆ ನಾವು ಜಾರಿಗೆ ತರ್ತೇವೆ ಅಂತ ಆದೇಶವನ್ನು ಕೊಟ್ಟಿದ್ದಾರೆ. ಈ ಒಂದು ನಿರ್ಧಾರದ ಬಗ್ಗೆ ಜನಸಾಮಾನ್ಯರು ಏನು ಹೇಳ್ತಾರೆ, ಅವರ ಅಭಿಪ್ರಾಯ ಏನು, ವಿರೋಧನ ಅಥವಾ ಒಪ್ಕೊಳ್ತಾರೆ ಅನ್ನುವಂಥದ್ದು ನೇರವಾಗಿ ಸಾರ್ವಜನಿಕರನ್ನ ನಾವು ಮಾತನಾಡಿಸ್ತಾ ಹೋಗೋಣ ಬನ್ನಿ. ಇದರಿಂದ ಜನಗಳಿಗೆ ತುಂಬ ತೊಂದರೆ ಆಗುತ್ತೆ ಸರ್. ಏನೋ ಪಾಪ ಅಂಗಡಿಗೆ ಹೋಗಿರ್ತಾರೆ, ಏನೋ ಪಕ್ಕದಲ್ಲಿ ಒಂದು ನಿಮಿಷಕ್ಕೆ ಹೋಗಿದ್ದು ಬಂದಿರ್ತಾರೆ. ಅದರಿಂದೆಲ್ಲ ಜನಸಾಮಾನ್ಯ ಅವ್ರನ್ನ ಅರ್ಥ ಮಾಡ್ಕೊಂಡಿದ್ದೆಲ್ಲ ಮಾಡೋದು ತಪ್ಪು ಸರ್, ತುಂಬ ತಪ್ಪು. ಜನಗಳಿಗೆ ತುಂಬ ತೊಂದರೆ ಆಗುತ್ತೆ ಇದರಿಂದ, ಜನಸಾಮಾನ್ಯರಿಗೆ ತುಂಬ ಹೊರೆ ಆಗುತ್ತೆ ಇದರಿಂದ. ಪಾಪ ಟೂ ವೀಲರ್ ಇಟ್ಕೊಂಡು ಯಾರು ಶ್ರೀಮಂತರೇನಲ್ಲ, ಎಲ್ಲ ಬಡವ್ರ ಬಗ್ಗೆ EMI ತಗೊಂಡಿರ್ತಾರೆ, ಅದ್ರಲ್ಲಿ ತಗೊಂಡಿರ್ತಾರೆ. ಪುನಃ ಅಲ್ಲಿಗೆ ಹೋಗಿ 1000 ರೂಪಾಯಿ ಫೈನ್ ಕಟ್ಟಿ ಇವ್ರು ಮಾಡೋ ವ್ಯವಸ್ಥೆಗಳು ಏನೂ ಸರಿ ಇಲ್ಲ ಸರ್. ಏನೋ ಸಮಸ್ಯೆ ಕ್ಲಿಯರ್ ಆಗಲ್ಲ ಸರ್. ಒಂದು ನಿಮಿಷಕ್ಕೆ ಏನು ಸಮಸ್ಯೆ ಕ್ಲಿಯರ್ ಮಾಡಿಬಿಡ್ತಾರೆ ಸರ್. ನೋ ಪಾರ್ಕಿಂಗ್ ಇವ್ರಿಗೂ ಅದಕ್ಕೋಸ್ಕರ ಜನಗಳಿಗೋಸ್ಕರನೇ ಒಂದು ಪಾರ್ಕಿಂಗ್ ವ್ಯವಸ್ಥೆ ಮಾಡಬೇಕಲ್ಲ. ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ ಅಂದಾಗ ಜನ ಏನು ಮಾಡ್ತಾರೆ? ಏನೋ ಒಂದು ನಿಮಿಷ ಅಂಗಡಿಗೆ ಹೋಗಿರ್ತಾರೆ, ಪಾಪ ಏನೋ ತಗೊಬರಕ್ಕೆ ಹೋಗಿರ್ತಾರೆ, ಬಂದು ಇವ್ರು ಸುಮ್ಮನೆ ಎತ್ತಕ್ಕೆ ಹೋಗ್ಬಿಟ್ರೆ ಪಾಪ ಜನಗಳಿಗೆ ಏನಾಗುತ್ತೆ ಸರ್? ಜನಸಾಮಾನ್ಯಕ್ಕೆ ತುಂಬ ತೊಂದರೆ ಆಗುತ್ತೆ ಇದರಿಂದ, ಅಷ್ಟೇ ಹೇಳ್ಬೋದು ಸರ್. ಅಷ್ಟೇ ಇಲ್ಲ ಸರ್, ಎಲ್ಲ ಟೂ ವೀಲರ್ ಗಾಡಿ ಇಟ್ಕೊಂಡು ಎಲ್ಲ ಮಿಡಲ್ ಕ್ಲಾಸ್ ಫ್ಯಾಮಿಲಿಗಳು ಸರ್, ಯಾರು ಶ್ರೀಮಂತರೇನು ಗಾಡಿಗಳು ಇಟ್ಕೊಂಡು ಓಡಾಡಲ್ಲ. ಅದ್ರ ಬದಲು ಕಾರ್ನೇ ಟೋವಿಂಗ್ ಮಾಡಲಿ ಬಿಡಿ ಅವರು, ನೋ ಪಾರ್ಕಿಂಗಲ್ಲಿ ಬರೀ ಟೂ ವೀಲರ್ ಏನಕ್ಕೆ ಟೋವಿಂಗ್ ಮಾಡ್ತಾರೆ ಅವರು. ಶ್ರೀಮಂತರ ಮೇಲೆ ದಬ್ಬಾಳಿಕೆ ಮಾಡಲಿ ಬಿಡಿ ಸರ್, ಬಡವ್ರ ಜನಸಾಮಾನ್ಯರ ಮೇಲೆ ದಬ್ಬಾಳಿಕೆ ಮಾಡೋದ್ರಿಂದ ಏನು ಪ್ರಯೋಜನ ಇಲ್ಲ ಸರ್. ಆಗಿಲ್ಲ ಸರ್, ಇವ್ರು ಗೌರ್ಮೆಂಟ್ ಕಡೆಯಿಂದ ಪಾರ್ಕಿಂಗ್ ವ್ಯವಸ್ಥೆಗಳು ಮಾಡಲಿ ಬಿಡಿ ಸರ್. BBMP ಜಾಗಗಳಲ್ಲಿ ಇವ್ರು ಸುಮ್ಮನೆ ಬರೀ ಟೋವಿಂಗ್ ಮಾಡ್ತೀನಿ, ಅದು ಮಾಡ್ತೀನಿ, ಪಾರ್ಕಿಂಗ್ ವ್ಯವಸ್ಥೆನೇ ಇಲ್ಲ ಅಂದಾಗ ಏನು ಮಾಡ್ತಾನೆ ಜನಸಾಮಾನ್ಯ? ಇನ್ನೇನು ನಿಲ್ಲಿಸ್ತಾರೆ ಗಾಡಿ? ಟ್ಯಾಕ್ಸ್ ಕಟ್ಟಿರ್ತಾನೆ, ಎಲ್ಲ ಕಟ್ಟಿರ್ತಾನೆ, ಎಲ್ಲನೂ ಮಾಡಿರ್ತಾರೆ. ಪಾರ್ಕಿಂಗ್ ವ್ಯವಸ್ಥೆಗಳು ಮಾಡಬೇಕು ಅಲ್ಲೆಲ್ಲ ಇದು ಮಹಾನಗರ ಪಾಲಿಕೆ ಇದು. ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ ಅಂದಾಗ ಏನು ಮಾಡೋಕ್ಕಾಗಲ್ಲ. ಜನಸಾಮಾನ್ಯರು ಅಲ್ಲಿ ಮಾಡ್ಬಿಟ್ಟು ಹೋಗ್ತಾ ಇರ್ತಾರೆ, ಸಾಮಾನು ತಗೋಬೇಕಾಗಿರುತ್ತೆ, ಮನೆ ಪರ್ಚೇಸ್ ದಿನಸಿ ಸಾಮಾನು ತಗೋಬೇಕಾಗಿರುತ್ತೆ. ಎಲ್ಲಿ ಪಾರ್ಕಿಂಗ್ ಮಾಡ್ತಾರೆ? ಅವ್ನು 2 ಕಿಲೋಮೀಟ್ರ್ ಪಾರ್ಕಿಂಗ್ ಇದ್ದು ದಿನಸಿ ಸಾಮಾನು ತಗೊಳಕ್ಕೆ ಇಲ್ಲಿ ದೂರ ಇದ್ದಾಗ ಏನು ಮಾಡ್ತಾರೆ ಅವ್ರ ವ್ಯವಸ್ಥೆ? ಮಾಡಲೇಬೇಕಾಗುತ್ತೆ ಸರ್. ಖಂಡಿತ ಈ ಟೂ ವೀಲರ್ ಏನಿದೆಯೋ ತುಂಬಾ ನಷ್ಟ ಆಗ್ತದೆ ಸರ್. ನಮ್ಮ ಎಸ್ಪೆಷಲಿ ಆಟೋ ಡ್ರೈವರ್ಸ್ಗಂತೂ ತುಂಬಾ ಹೊಡ್ತಾ ಬೀಳ್ತದೆ. ಆ್ಯಸ್ ಪರ್ ಅಕಾರ್ಡಿಂಗ್ ಟು ಗೌರ್ಮೆಂಟ್ ರೂಲ್ಸ್, ಮೋಟ್ರ್ ವೆಹಿಕಲ್ಸ್ ಪ್ರಕಾರ ವೈಟ್ ಬೋರ್ಡು ಓನ್ ಯೂಸ್ಗಂತ ತೊಗೊತಾರೆ. ಹಿಂಗೂ ಸಮೇತ ನೋಡಿ ನಿಲ್ಸೋಕ್ಕೆ ಜಾಗ ಇರೋದಿಲ್ಲ. ಅದ್ರ ಬಗ್ಗೆ ಮಾತಾಡೋಕ್ಕೆಲ್ಲ ದಂಧೆ ಜಾಸ್ತಿ ಆಗಿಬಿಟ್ಟಿದೆ. ಆಗಿದೆ ಸರ್, ತುಂಬ ಆಗಿದೆ. ನಿಲ್ಲಿಸ್ಲಿಕ್ಕೆ ಎಲ್ಲಿ ಪಾರ್ಕಿಂಗ್ ಇರೋದಿಲ್ಲ. ಫಾರ್ ಎಕ್ಸಾಂಪಲ್ ಈಗ ನಾವು ಊಬರು ಓಲೋ ಓಡಿಸ್ತಾ ಇರ್ತೀವಿ, ಗಾಡಿ ಬಂದು ನಿಲ್ಲಿಸಿದ್ರೆ ಗಾಡಿ ನಿಲ್ಲಿಸ್ಬೇಡ ಅಂತ ಹೇಳ್ತಾರೆ. ಏನಾದರೂ ಟಿಫಿನ್ ಮಾಡೋಕೆ ಹೋದಾಗ ಗಾಡಿಗಳು ನಿಲ್ಲಿಸಿರೋ ಗಾಡಿಗಳು ಟೋ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಸೊ ಅವಾಗ ಏನು ಮಾತಾಡ್ಲಿಕ್ಕೆ ಆಗೋದಿಲ್ಲ ಸರ್. ಆ್ಯಸ್ ಪರ್ ಈಗ ನೋಡಿ ಅದು ನೋ ಪಾರ್ಕಿಂಗ್ ಹಾಕಿರ್ತಾರೆ, ಅಲ್ಲಿ ಹಾಕಿದಾಗ ಟೋ ಮಾಡ್ಕೊಂಡು ಹೋಗ್ಲಿ ಸರ್. ಈಗ ಪಾರ್ಕಿಂಗ್ ಇರುತ್ತೆ, ಅಲ್ಲಿ ಹಾಕಿರ್ತೀವಿ, ಅನ್ಎಕ್ಸ್ಪೆಕ್ಟೆಡಾಗಿ ಟಿಫಿನ್ ಮಾಡ್ಲಿಕ್ಕೆ ಹೋಗಬೇಕಾಗಿರುತ್ತೆ, ಅಲ್ಲಿ ನೋ ಪಾರ್ಕಿಂಗ್ ಅಂತ ಇರೋದಿಲ್ಲ. ಅದು ತಪ್ಪು ಸರ್. ಅಂಥ ಸಂದರ್ಭದಲ್ಲಿ ಅದು ತಪ್ಪಾಗಿರುತ್ತೆ. ಸಮ್ಟೈಮ್ಸ್ ಅವರು ಮೈಕಲ್ಲಿ ಅನೌನ್ಸ್ ಮಾಡ್ಕೊಂಡು ಬರ್ತಾರೆ, ಸಮ್ಟೈಮ್ಸ್ ಕೇಳದೆ ಎತ್ತಾಕೊಂಡು ಹೋಗ್ತಾರೆ. ಆ ಅನುಭವ ನನಗೂ ಇದೆ ಸರ್. ಟೋಯಿಂಗ್ ಮಾಡೋದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಹಾಗಂತ ನೋ ಪಾರ್ಕಿಂಗ್ ಜಾಗದಲ್ಲಿರೋದು ಟೋ ಮಾಡಲಿ, ಪಾರ್ಕಿಂಗ್ ಜಾಗದಲ್ಲಿರೋದು ಟೋ ಮಾಡೋದು ಬೇಡ ಅಂತ ನಾನು ಹೇಳ್ಕೊಳ್ಳೋದು ಇಷ್ಟ ಅವ್ರಿಗೆ. ಖಂಡಿತ ಅದನ್ನು ನಾನು ನೋ ಪಾರ್ಕಿಂಗ್ ಪ್ಲೇಸಲ್ಲಿರೋದನ್ನ ಟೋ ಮಾಡಲಿ ಸರ್, ಬೇಡ ಅಂತ ಹೇಳ್ತಿಲ್ಲ. ಆದರೆ ಪಾರ್ಕಿಂಗ್ ಪರ್ಟಿಕ್ಯುಲರ್ ಪ್ಲೇಸ್ಗಳು ಇರ್ತವೆ, ಅಂಥ ಪ್ಲೇಸ್ಗಳಲ್ಲಿರೋ ಗಾಡಿಗಳ ದಯವಿಟ್ಟು ಟೋ ಮಾಡೋದು ಬೇಡ ಅಂತ ಹೇಳ್ತೀನಿ. ಅದು ನಾನು ಖಂಡಿತ ವಿರೋಧಿಸ್ತೀನಿ ಸರ್. ನೀಟಾಗಿ ಪಾರ್ಕಿಂಗ್ ಮಾಡಿದ್ರೆ ಒಳ್ಳೆಯದು, ಆದರೆ ಈ ಸೈಡಲ್ಲಿದ್ದರೆ ಪರವಾಗಿಲ್ಲ. ರೋಡಲ್ಲಿದ್ದರೆ ಎತ್ಕೊಂಡು ಹೋಗ್ಬೋದು, ಜನಕ್ಕೆ ತೊಂದರೆ ಆಗತ್ತೆ, ಆವಾಗ ಎತ್ಕೊಂಡು ಹೋಗ್ಬೋದು. ಫೈನ್ ಹಾಕ್ಬೋದು, ಒಂದು 200 ರೂಪಾಯಿ 300 ರೂಪಾಯಿ 1000 ರೂಪಾಯಿ ಫೈನು ಎತ್ಕೊಂಡು ಹೋದ್ರೆ ಟೋಯಿಂಗ್ಗೆ. ಇವಾಗ 1000 ರೂಪಾಯಿ ದುಡಿಯೋನು ಇರಲ್ಲ, 500 ರೂಪಾಯಿ ದುಡಿಯೋನು ಇರ್ತಾನೆ, ಎಲ್ಲಿಂದ ಕೊಡಬೇಕು ಅವನು? ಅದೇ ತಪ್ಪಾಗಿ ಪಾರ್ಕ್ ಮಾಡಿ ಇದ್ದರೆ ಅವರು ಅವಾಗ ಎತ್ಕೊಂಡು ಹೋದ್ರೆ ಏನಿಲ್ಲ. ಪಾರ್ಕಿಂಗ್ ಪ್ಲೇಸ್ ಅವರೇ ಮಾಡಬೇಕು, ಸರ್ಕಾರದಿಂದ ಪಾರ್ಕಿಂಗ್ ಪ್ಲೇಸ್ ಮಾಡಿಬಿಟ್ಟು ಆಮೇಲೆ ಆದೇಶ ಕೊಡಬೇಕು. ಏಕಾಏಕಿ ಅವರು ಟೋಯಿಂಗ್ ಎತ್ಕೊಂಡು ಹೋಗಿ ಆದೇಶ ಕೊಟ್ಟರೆ ಒಳ್ಳೆಯದಲ್ಲ. ಗೌರ್ಮೆಂಟ್ ಜಾಗ ಇರುತ್ತೆ, ಅಲ್ಲೇ ಪಾರ್ಕಿಂಗ್ಗೆ ವ್ಯವಸ್ಥೆ ಮಾಡಿದ್ರೆ ಜನ ಆಚೆಯಿಂದ ಪರ್ಚೇಸ್ ಮಾಡೋಕ್ಕೆ ಬಂದಿರ್ತಾರೆ, ಅವ್ರಿಗೆ ಪಾರ್ಕಿಂಗ್ ಇರಲ್ಲ. ಇವಾಗ ಮಾಲಲ್ಲಿ ಹಾಕ್ಬೇಕಂದ್ರೆ 1 ಅವರ್ಗೆ 40 ರೂಪಾಯಿ ಕೇಳ್ತಾರೆ. ಯಾರೋ ಒಂದು 3-4 ಅವರ್ ಹೋಗಿರ್ತಾನೆ. ಇದು ಒಂದು ರೀತಿ ಸರಿ ಅನಿಸುತ್ತೆ, ಯಾಕೆಂದರೆ ಟೂ ವೀಲರ್ ಎಲ್ಲಿ ಬೇಕಲ್ಲಿ ಹಾಕ್ಬಿಡ್ತಾರೆ.
ಈಗ ಪಾರ್ಕಿಂಗ್ ವ್ಯವಸ್ಥೆ ತುಂಬ ತೊಂದರೆ ಆಗಿದೆ. ಅದು ತುಂಬ ಅದು ಒಳ್ಳೆ ಕೆಲಸನೇ ಮಾತ್ರ. ಇವಾಗ ರೂಲ್ಸ್ ಬಗ್ಗೆ ಯಾರಿಗೂ ಭಯನೇ ಇಲ್ಲ. ಈ ಸಿಗ್ನಲಲ್ಲಿ ಹೆಲ್ಮೆಟ್ ಹಾಕಲ್ಲ, ಆಯ್ತಾ, ಹೆಲ್ಮೆಟ್ ಹಾಕಲ್ಲ, ಎಲ್ಲಿ ಬೇಕಂತ ಗಾಡಿಯಲ್ಲಿ ಹಾಕ್ಬಿಡ್ತಾರೆ. ಟೋಯಿಂಗ್ ಮಾಡೋದು ಸರಿ ಅನ್ಸುತ್ತೆ, ಒಂದು ಸರಿ ರೂಲ್ಸ್ ಫಾಲೋ ಮಾಡೋದು ಸರಿ ಅನಿಸುತ್ತೆ. ಇವಾಗ ದಂಡ ಇದು ಒಪ್ಕೊಳ್ಳೋಣ, ಇದು ಒಳ್ಳೆ ಮಾತು. ಟೋಯಿಂಗ್ ಬದಲಾಗಿ ಅಲ್ಲೇ ನಿಂತ್ಕೊಂಡು ನೀವು ದಂಡ ಹಾಕಿ ಅಲ್ಲೇ ಬಿಟ್ಟು ಸರಿ. ಹೌದೌದು, ಟೋಯಿಂಗು ನೀವು ಯಾಕೆಂದರೆ ನಾ ಯಾಕೆ ಟೋಯಿಂಗು ಸರಿ ಅಂತಂದರೆ ಟೂ ವೀಲರ್ ಬಗ್ಗೆ ಎಲ್ಲಿ ಬೇಕಲ್ಲಿ ಹಾಕ್ಬಿಡ್ತಾರೆ, ಎಲ್ಲ ಅವ್ರು ಇಷ್ಟ ಬಂದಾಗ ಹಾಕ್ಬಿಡ್ತಾರೆ, ಯಾರು ಕೇಳಲ್ಲ, ಪೊಲೀಸರು ಕೇಳಲ್ಲ ಅಂದ್ಬಿಟ್ಟು ದಂಡ ಹಾಕೋದು ಅದು ಒಳ್ಳೆ ಕೆಲಸ. ಟೋಯಿಂಗ್ ಒಂದೇ ಟ್ರಾಫಿಕ್ಗೆ ಕಾರಣ ಅಂತ ಹೇಳಕ್ಕೆ ಬರಲ್ಲ, ಎಲ್ಲ ವೆಹಿಕಲ್ಗಳಿದೆ. ಟೂ ವೀಲರೇ ಒಂದೇ ಅಂತ ಹೇಳಕ್ಕೆ ಬರಲ್ಲ ಅಲ್ವಾ. ಆಮೇಲೆ ಕಾರ್ ಇದೆ, ಕಾರ್ ಎಲ್ಲಿ ಬೇಕಲ್ಲಿ ಹಾಕ್ಬಿಡ್ತಾರೆ, ಹೌದಾ. ಈಗ ಎಲ್ಲ ಶಾಪಿಂಗೆಲ್ಲ ಹೋಗ್ತಾರೆ, ಹಾಕ್ಬಿಡ್ತಾರೆ. ಅದನ್ನು ಟೋಯಿಂಗೇ ಒಂದೇ ಕಾರಣ ಟ್ರಾಫಿಕ್ಗೆ ಅಂತ ಹೇಳಕ್ಕೆ ಬರಲ್ಲ. ಟೂ ವೀಲರ್ ಆಗಲಿ, ಕಾರ್ ಆಗಲಿ, ಟೋಯಿಂಗ್ ಇದು ಮಾಡಿಬಿಟ್ರೆ ಟ್ರಾಫಿಕ್ ಕಮ್ಮಿ ಆಗ್ಬಿಡುತ್ತೆ ಅಂತ ಹೇಳಕ್ಕೆ ಬರಲ್ಲ. ಮೊದಲೆಲ್ಲ ಇವಾಗ ಪೊಲೀಸರೆಲ್ಲ ಒಂದು ಸರಿ ಅನೌನ್ಸ್ ಮಾಡ್ತಿದ್ರು, ಟೋಯಿಂಗ್ ಮಾಡಬೇಕು ಮುಂಚೆ ನಿಮ್ಮ ವೆಹಿಕಲ್ಗಳನ್ನ ಎತ್ಕೊಳ್ಳಿ, ಇಲ್ಲಾಂದ್ರೆ ನಾನು ಟೋ ಮಾಡ್ತೀವಿ, ಇಲ್ಲಾಂದ್ರೆ ಲಾಕ್ ಮಾಡ್ತೀವಿ ಅಂತ ಮೊದಲು ಮಾಡ್ತಿದ್ರು. ಈಗ ಏನೂ ಮಾಡಲ್ಲ, ಏನೂ ಹೇಳಲ್ಲ, ಆಟೋಮೆಟಿಕ್ ಬರ್ತಾರೆ, ಇಲ್ಲ ಅಂದರೆ ಲಾಕ್ ಮಾಡಿಬಿಡ್ತಾರೆ, ಹೋಗ್ಬಿಡ್ತಾರೆ. ಅದು ತೊಂದರೆ ಆಗುತ್ತೆ. ಮತ್ತು ಅವರು ವೆಹಿಕಲ್ ಮಾಲೀಕರು ಅಷ್ಟೇ, ಗಾಡಿ ಮಾಲೀಕರು ಏನು ಮಾಡಬೇಕು, ಅವರು ಅಷ್ಟೇ ನೋಡಿಕೊಂಡು ನೋ ಪಾರ್ಕಿಂಗಲ್ಲಿ ಗಾಡಿ ಹಾಕ್ತಾ ಇರೋದು, ಅಥವಾ ಗಾಡಿ ಒಳಗೆ ಇರೋದು, ಇನ್ನೊಬ್ಬರು ತೊಂದರೆ ಆಗ್ದಂಗೆ ನೋಡ್ಕೊಳ್ಳೋದು. ಅವ್ರಿಗೂ ಗಾಡಿ ಮಾಲೀಕರಿಗೂ ಸ್ವಲ್ಪ ಜವಾಬ್ದಾರಿ ಇರಬೇಕು. ಈಗ ನಾವು ಇಲ್ಲಿ ಹಾಕ್ಬಿಟ್ಟು ಹೊಂಟೋಗ್ಬಿಟ್ರೆ ಏನು ಮಾಡ್ತಾರೆ ಹೇಳಿ, ಒಂದು ಸರಿ ನೋಡ್ತಾರೆ, 2 ಸಲ ನೋಡ್ತಾರೆ ಪೊಲೀಸ್ನವರು, ಇಲ್ಲ ಅಂದರೆ ಅವ್ರು ಲಾಕ್ ಮಾಡಿ ಹೊಂಟೋಗ್ಬಿಡ್ತಾರೆ. ನಾವು ಗಾಡಿಯಲ್ಲೇ ಇದ್ದರೆ ಸರ್ ಎಲ್ಲ ಹೋಗಿದ್ರೆ ಒಂದು ನಿಮಿಷ ಬರ್ತಾರೆ ಸರ್ ಅಂತ ಹೇಳ್ಬೋದು. ಆ ಥರ ವೆಹಿಕಲ್ ಮಾಲೀಕರು ಅಲ್ಲೇ ಇರಬೇಕು, ಡ್ರೈವರ್ ಇರಬೇಕು, ಇಲ್ಲ ಯಾರೋ ಒಬ್ರು ಇರಬೇಕು. ಸುಮ್ಮನೆ ಹಾಕ್ಬಿಟ್ಟು ಎಲ್ಲ ಸುಮ್ಮನೆ ಟ್ರಾಫಿಕ್ ನ್ಯೂಸಸ್ ಮಾಡುತ್ತೆ, ತಪ್ಪಲ್ಲ, ಅವ್ರು ತಪ್ಪು. ಸರ್ಕಾರನೂ ಅಷ್ಟೇ, ಸರ್ಕಾರ ಜವಾಬ್ದಾರಿ ತಗೊಬೇಕು. ಸರ್ಕಾರನೂ ಇಲ್ಲಿ ಶಾಪಿಂಗ್ ಮಾಡೋ ಬರೋರಿಗೆ ಅವರಿಗೆ ಪಾರ್ಕಿಂಗ್ ವ್ಯವಸ್ಥೆ, ನಿಲ್ದಾಣದ ವ್ಯವಸ್ಥೆ ಮಾಡಿಕೊಡ್ಬೇಕು ಅಲ್ವಾ. ತುಂಬ ಇದು ದೊಡ್ಡ ಮೆಟ್ರೋಪಾಲ್ ಸಿಟಿ ಇದು ಅಲ್ವಾ. ಅವರು ಸರ್ಕಾರದ ಹೊಣೆ ಇದೆ. ಆಮೇಲೆ ಪಾರ್ಕಿಂಗ್ ವ್ಯವಸ್ಥೆ ಅವ್ರು ಮಾಡೋರು ಸ್ವಲ್ಪ ನೋಡ್ಕೊಂಡು ಮಾಡ್ಕೊಬೇಕು. ದೂರದಲ್ಲೆಲ್ಲ ಹಾಕೊಬೇಕು. ಇಲ್ಲಿ ನಮ್ಮಂಥ ಆಟೋದಲ್ಲಿ ವೆಹಿಕಲ್ ಬರಬೇಕು, ಶಾಪಿಂಗ್ ಮಾಡಬೇಕು, ಆ ಥರ ಹೋಗ್ಬೇಕು. ಆ ಥರ ಮಾಡಿದ್ರು ತುಂಬ ಚೆನ್ನಾಗಿರೋದು. ನಮ್ಮಿಂದ ಒಬ್ರು ತೊಂದರೆ ಆಗಬಾರ್ದು, ಅವರು ತೊಂದರೆ ಆಗಬಾರ್ದು, ನಮಗೆ ತೊಂದರೆ ಆಗಬಾರ್ದು. ಆ ಥರ ಗಾಡಿಗಳು ಎಲ್ಲಂದ್ರೆ ನಿಲ್ಲಿಸ್ತಾರೆ, ಟೂ ವೀಲರ್ಗಳು ಮಾಡೋದು ಒಳ್ಳೇದೇನೆ ಅದು. ಹ್ಞೂ ಸರ್, ಅದು ಮಾಡೋದು ಒಳ್ಳೇದೇ, ತುಂಬ ಒಳ್ಳೇದೇ ಅದು. ಏನಕ್ಕಂದರೆ ಗಾಡಿಗಳು ಟೂ ವೀಲರ್ ತಗೊಂಡು ನಿಲ್ಲಿಸ್ತಾರೆ, ಅಲ್ಲಲ್ಲಿ ನಿಲ್ಲಿಸ್ಬಿಡ್ತಾರೆ, ಜನಕ್ಕೆ ತೊಂದರೆ ಆಗುತ್ತೆ. ತೊಗೊಂಡೋಗೋದು ಒಳ್ಳೇದೇನೆ, ಇಲ್ಲ ಕಡಿಮೆ ಏನೂ ಆಗೋಲ್ಲ ಅದರಿಂದ. ಏನಪ್ಪ ಅಂದರೆ ಪಾರ್ಕಿಂಗ್ ಪ್ಲೇಸ್ ಐತೆ, ಅದರಲ್ಲಿ ನಿಲ್ಸ್ಕೊಬೇಕು. ಟೂ ವೀಲರ್ ಅಲ್ಲಲ್ಲಿ ನಿಲ್ಸ್ಕೊಂಡ್ಬಿಡ್ತಾರೆ ಅವರು, ಏನು ಮಾಡೋದು ಹೇಳಿ, ಜನಗೂ ತೊಂದರೆ ಆಗುತ್ತೆ. ಆಮೇಲೆ ದಂಡ ಹಾಕ್ಬೋದು, ಅದು ಕಾನೂನು ಐತೆ, ಅವ್ರನ್ನ ಕೇಳಬೇಕು. ದಂಡ ಹಾಕ್ಬೋದು ಹೆಂಗೆ ಏನು ಅಂತ ಅವ್ರನ್ನ ಕೇಳಬೇಕು. ಒಳ್ಳೆ ಕೆಲಸ. ಯಾಕೆಂದರೆ ಎಲ್ಲಿ ಬೇಕಾದ್ರೆ ನಿಲ್ಸ್ಬಿಟ್ಟೋಯ್ತಾರೆ, ಫುಟ್ಪಾತೆಲ್ಲ ನಿಲ್ಸ್ಬಿಟ್ಟಿರ್ತಾರೆ. ನೋಡಿ ಇಲ್ಲಿ ಬಂದು ಇವಾಗ 1 ಅವರ್ ಆಯಿತು, ಒಬ್ಬ ನಿಲ್ಸ್ಬಿಟ್ಟು ಹೋಗಿದೆ, ಇವಾಗ ತೆಗ್ದ. ಜವಾಬ್ದಾರಿ ಇರ್ತದೆ. ಟೂಯಿಂಗ್ ಮಾಡಿದ್ರೆ ಒಳ್ಳೆಯದು. ಫೈನ್ ಅಂದರೆ ಅವರು ಟೂಯಿಂಗ್ ಹತ್ರ ಸ್ಟೇಷನ್ ಹತ್ರ ತಗೋಯ್ತಾರಲ್ಲ, ಫೈನ್ ಕಟ್ಬಿಟ್ಟೆ ಇಸ್ಕೊಡ್ಬೇಕು ಟೂ ವೀಲರು ಅವರು. ಒಂದು ಲೆಕ್ಕಾಚಾರದಲ್ಲಿ ಸರಿನೇ, ಯಾಕೆಂದರೆ ಶಿಸ್ತು ಕ್ರಮ ಚೆನ್ನಾಗಿರ್ತದೆ ಬೆಂಗಳೂರಲ್ಲಿ. ಟೂಯಿಂಗ್ ಎಲ್ಲ ಇದ್ದರೆ ಜವಾಬ್ದಾರಿ ಇರ್ತದೆ ಮನುಷ್ಯಂಗೆ. ಇವಾಗ ಎಲ್ಲಿ ಬೇಕಾದ್ರೆ ನಿಲ್ಲಿಸ್ಬಿಟ್ಟೈತೆ ಟೂ ವೀಲರು, ಇವಾಗ ನಿಲ್ಸೋಕೆ ಟೂಯಿಂಗ್ ಮಾಡ್ತಾರೆ ಅಂತಂದರೆ ನಿಲ್ಸೋಕೆ ಹೋಗೋದಿಲ್ಲ ಅವರು. ಟೋಯಿಂಗ್ ಆರಂಭ ಮಾಡಿರೋದೇ ಒಂದು ರೀತಿಯಲ್ಲಿ ಸರಿಯೇ. 22ರಲ್ಲಿ ಇದು ಸ್ಟಾಪ್ ಆಗಿತ್ತು. ಆದರೆ ಈಗ ಯಾಕೆ ಮಾಡಿದ್ದಾರೆ ಅನ್ನೋ ಉದ್ದೇಶ ನೋಡಿದಾಗ ಸರ್ಕಾರದಲ್ಲಿ ಒಂದು ರೀತಿಯಾದಂಥ ಹಣದ ಒಂದು ಅಭಾವ ಕಾಣ್ತಾ ಇದೆ ಅನ್ನೋದು ಒಂದು ಕಾಣ್ತಾ ಇದೆ. ಎರಡನೇದು, ಇವರು ಮಾಡ್ತಾ ಇರೋವಂಥ ರೀತಿ ನೋಡಿದಾಗ ಹಳೆ ಗಾಡಿಗಳನ್ನೆಲ್ಲ ಎತ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾರೆ. ಎಲ್ಲೆಲ್ಲಿ ಪಾರ್ಕಿಂಗು ಇಲ್ಲದೇ ಇರೋ ಜಾಗದಲ್ಲ ಹಳೆ ಗಾಡಿಗಳು ನಿಂತಿದೆ, ಅಂಥದಕ್ಕೆ ಒಂದು ಮುಕ್ತಿ ಕೊಡೋದು ಒಂದು ಒಳ್ಳೆಯದೇ. ಆದರೆ ಇವರು ಟೋಯಿಂಗ್ ಮಾಡ್ತಾ ಇದ್ದೀರಲ್ಲ, ಎಲ್ಲಿ ಅಂದರೆ ಎಲ್ಲಿ ಮಾಡೋವಂಥ ಅವಶ್ಯಕತೆ ಇಲ್ಲ. ಪಾರ್ಕಿಂಗಲ್ಲಿ ನೋ ಪಾರ್ಕಿಂಗಲ್ಲಿದ್ದರೆ ಓಕೆ, ಪಾರ್ಕಿಂಗಲ್ಲಿ ಅಕ್ಕಪಕ್ಕ ಇಟ್ಕೊಂಡು ಹಾಕೋಣದು. ಈಗ ಮಲ್ಲೇಶ್ವರಮಲ್ಲಿ ಸರ್ಕಲ್ಲಿಂದ ನೀವು 18 ಕ್ರಾಸ್ ತನಕ ನೋಡಿದ್ರೆ ಅಕ್ಕಪಕ್ಕ ರೋಡಲ್ಲಿ ವಾಕಿಂಗ್ ಮಾಡೋದಕ್ಕೆ ಆಗಲ್ಲ. ಅಷ್ಟೊಂದು ಜನಜಂಗುಳಿಗೆ ಮತ್ತು ಅಷ್ಟೊಂದು ವ್ಯಾಪಾರಸ್ಥರು ಸೇರಿಕೊಂಡು ಅಲ್ಲಿ ತೊಂದರೆಗಳನ್ನು ಕೊಡ್ತಾನೇ ಇದ್ದಾರೆ. ಆದ್ದರಿಂದ ಅಂಥ ಒಂದು ಕೆಲಸಗಳನ್ನು ಮಾಡಿದಾಗ ಎಲ್ಲಿ ಪಾರ್ಕಿಂಗ್ ನೋ ಪಾರ್ಕಿಂಗ್ ಅಂತ ಒಂದು ವ್ಯವಸ್ಥೆ ಅನ್ನೋದು ಬರೋದೇ ಇಲ್ಲ. ಇದರಿಂದ ಜನಗಳಿಗೆ ಅನುಕೂಲ ಆಗುತ್ತೆ. ಯಾವುದ್ರು ಮಾಡಿದಾಗ ಆ ಪಬ್ಲಿಕ್ಕನ್ನು ಎತ್ತಿಸ್ದಾಗ, ಅಂದರೆ ಆ ವ್ಯಾಪಾರ ಮಾಡ್ತಾ ಇರೋಂಥ ಅಂಥನ್ನ ಮಾಡೋದು ಬಿಟ್ಟು ಇವರು ತೊಗೊಂಡೋಗಿ ಟೋಯಿಂಗ್ ಮಾಡ್ತೀನಿ, ಮತ್ತು ಹಳೇದು ಗಾಡಿಗೆ ಹೋಗ್ತೀನಿ, ಮತ್ತು ಟೋಯಿಂಗ್ ಮಾಡಿ ಪಬ್ಲಿಕ್ಕಿಗೆ ತೊಂದರೆ ಕೊಡ್ತೀನಿ ಅನ್ನೋದು ಅಷ್ಟೊಂದು ಸಮಂಜಸವಲ್ಲ ಅಂತ ನನ್ನ ಅಭಿಪ್ರಾಯ. ಡಿ ಕೆ ಶಿವಕುಮಾರ್ ಅವರ ನಿರ್ಧಾರ ಇದು ಏಕಪಕ್ಷೀಯವಾಗಿದೆ ಅನಿಸುತ್ತೆ. ಅದರಿಂದ ನಾವು ಒಪ್ಪೋದಕ್ಕೆ ಇಷ್ಟಪಡೋದಿಲ್ಲ. ಖಂಡಿತ ಅನುಭವಿಸಿದ್ದೀವಿ. ಆದರೆ ಇತ್ತೀಚೆಗೆ ಮತ್ತೆ ಈಗ ನಿಂತಿತ್ತು. ಬಟ್ ನೋ ಪಾರ್ಕಿಂಗಲ್ಲಿ ನಿಲ್ಲಿಸಬಾರ್ದು. ಅದು ಸಾಮಾನ್ಯ ಜನರಿಗೆ ಅದು ಜ್ಞಾನ ಇರಬೇಕು. ಅದು ಮಾಡಿದ್ರೆ ತೊಂದರೆ ಆಗುತ್ತೆ.
ಪಬ್ಲಿಕ್ಕಿಗೆ ತೊಂದರೆ ಕೊಡೋದು ಒಳ್ಳೆಯದಲ್ಲ. ಇದಿಷ್ಟು ಸಾರ್ವಜನಿಕರ ಅಭಿಪ್ರಾಯ. ಏನಂತಂದರೆ ಇದು ಜನರಿಗೆ ತೊಂದರೆ ಆಗುತ್ತೆ, ಪಾರ್ಕಿಂಗ್ ವ್ಯವಸ್ಥೆ ಸೂಕ್ತವಾಗಿ ರಾಜ್ಯ ಸರ್ಕಾರ ಕಲ್ಪಿಸ್ಕೊಡ್ಬೇಕು ಅನ್ನುವಂಥದ್ದು ಸಾರ್ವಜನಿಕರು ಇದು ಒಂದು ಆಗ್ರಹ. ಈ ಆಗ್ರಹಕ್ಕೆ ರಾಜ್ಯ ಸರ್ಕಾರ ಯಾವ ರೀತಿ ಸ್ಪಂದಿಸುತ್ತೆ, ಸರಿಯಾಗಿ ಪಾರ್ಕಿಂಗ್ ವ್ಯವಸ್ಥೆ ಮಾಡುತ್ತಾ ಅಥವಾ ಇಲ್ಲ ಅನ್ನೋದನ್ನ ಕಾದು ನೋಡಬೇಕಿದೆ. ಕ್ಯಾಮ್ರಾ ಪರ್ಸನ್ ಅಭಿಷೇಕ್ ಜೊತೆ ರೋಹನ್ ಹಿರೇಮಠ್, ಫ್ರೀಡಮ್ ಟಿವಿ, ಬೆಂಗಳೂರು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.